ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತು ಶನಿವಾರ. ಇವತ್ತು ನೋಡಿ, ಇವತ್ತು ಯಜಮಾನರು ಕೆಲಸಕ್ಕೆ ಹೋಗಿಲ್ಲ, ಇವತ್ತು ರಜೆ ಇದೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಇವತ್ತು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಿಕ್ಸ್ ಇಡ್ಲಿ MTRದು ನೋಡಿ, MTRದು ಮಿಕ್ಸ್ ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಲೇಟಾಗಿ ಅಡುಗೆ ಮಾಡ್ತೀನಿ. ಇವತ್ತು ಸ್ವಲ್ಪ ನಾಷ್ಟ ಮಾಡೋಣ ಅಂತ, ಯಾಕಂದರೆ ಡೈಲಿ ಟಿಫನ್ ತೊಗೊಂಡೋಗ್ತಾರೆ. ಸೊ ಮಾಡೋಕ್ಕೆ ಹೋಗ್ತಾರೆ. ನಾಳೆ ಮಾಡೋಣ ಅಂದ್ಕೊಂಡು ಒಂದು ತಿಂಗಳಾಯ್ತಿದ್ದು ತೊಗೊಂಬಂದು ಮಾಡೇ ಇಲ್ಲ. ಸೊ ಇವತ್ತು ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಬನ್ನಿ ಯಾವ ಥರ ಮಾಡಬೇಕಂತ ಎಲ್ಲರೂ ಆಲ್ಮೋಸ್ಟ್ ಗೊತ್ತು, ಬಟ್ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅದು ತೋರಿಸ್ತಾಯಿದ್ದೀನಿ ಅಷ್ಟೇ ನೋಡಿ. MTR ಒಂದೇ ಸರಿ ಹೋಗಲ್ಲ ಅಂಥೇಳಿ ನಾನು ಮತ್ತೆ ರವೆ ಇಡ್ಲಿ ಮಿಕ್ಸ್ ತೊಗೊಂಡಿದ್ದೀನಿ. ಎರಡೂ ಸೇರಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಯಾವ ಥರ ಮಾಡ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ ಇದು. ಬಟ್ ಒಂದು ಗಂಡೆ ಒಂದು ಮಗುಗೆ ಇದು ಸಾಕಾಗುತ್ತೆ, ಫ್ಯಾಮಿಲಿ ಸಾಕಾಗಲ್ಲ. ಸ್ವಲ್ಪ ಬೇಗ ತೊಗೊಂಡ್ಬರ್ಬೇಕು. ನಾನು ಬೆಂಗಳೂರಲ್ಲಿ ವೀಕ್ಲಿ ಒಂದೇ ಮಾಡ್ತಿದ್ದೆ ನೋಡಿ. ಇಷ್ಟ ಆಯಿತು. ಇದಕ್ಕೆ ಒಂದು 2 ಮೊಸರು ಗೊತ್ತಿಲ್ಲ, ಮೊಸರು 2 ಪ್ಯಾಕೆಟ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಸಾಕುತ್ತೆ. ಏನು ಭಾಳ ಕ್ವಿಕ್ಕಾಗಿ ಬೇಗ ಆಗುತ್ತೆ ಇದು. ಸುಮ್ಮನೆ ಯಾರು ಅದು ಏನು ಹೇಳ್ತಾ ಇದ್ದಾರೆ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಇದೆಲ್ಲ ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಟೇಸ್ಟ್ ಈ ಥರ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀವು ಎಷ್ಟು ತಿಂತೀರಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ಹಾಕ್ತಾಯಿದ್ದೀನಿ. ಆಗಿಟ್ಟಿದ್ದೀನಿ ಈ ಕಡೆಗೆ. ಸ್ವಲ್ಪ ಲೇಟಾಗಿದೆ, ಯಜಮಾನ್ರು ಮನೇಲಿ ಇದ್ದಾರೆ ಅಂತ. ಸ್ವಲ್ಪ ಅನ್ನಕ್ಕೆ 7:30 ಇದೆ, 7:30 ಇದೆ ನೋಡಿ. ಯಾಕಂದ್ರೆ ಅಷ್ಟೊಂದು ಸ್ವಲ್ಪ ನೆಂದರೆ ಇಲ್ಲ ಗಟ್ಟಿಯಾಗುತ್ತೆ. ಕೊತ್ತಂಬರಿ ತೊಳೆದಿದ್ದೀನಿ ನಾನು ನೋಡಿ. ಕೊತ್ತಂಬರಿ ಹಾಕಬೇಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನಾನು. ಸೀದರ್ಕ ತೊಳೆದಿದ್ದೀನಿ. ಆಮೇಲೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಒಂದು ಹಾಕೋಣ. ಅದಕ್ಕೆ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಚೆನ್ನಾಗಿರ್ತದೆ. ಹಾಫ್ ನೆನೆಯಕ್ಕೆ ಬಿಟ್ಟು ಈ ಕಡೆಗೆ ಬೇಳೆ ಸಾರು ಇಟ್ಬಿಡ್ತೀನಿ. ಈ ಥರ ಇದೆ ಕಾಣ್ತದೆಯಾ? ನೆನೆಬೇಕಿತ್ತು ಚೆನ್ನಾಗಿ. ಸಾಲ್ಟ್ ಸಾಕು ಅಷ್ಟೇ. ನೆನೆ ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ. ಓಕೆ, ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ರೆಡಿ ಆದಮೇಲೆ ತೋರಿಸ್ತೀನಿ. ಹಾಕಿದ್ದೀನಿ. ಇಡ್ಲಿ ರೆಡಿ ಆಯ್ತು ನೋಡಿ. ಇಡ್ಲಿ ರೆಡಿ ಆಯಿತು, ಮತ್ತು ಸಾರು ಕೂಡ ರೆಡಿ ಆಯಿತು. ತೋರಿಸ್ತೀನಿ. ಸಾರು ನೋಡಿ ಎಷ್ಟು ಘಮ ಅಂತ. ಸಾರು ಕೂಡ ರೆಡಿ ಆಯಿತು, ಇಡ್ಲಿ ಕೂಡ ರೆಡಿ ಆಯಿತು. ಬನ್ನಿ ನಾಷ್ಟ ಮಾಡೋಣ. ಬೆಂಗಳೂರಿದ್ದು ಸ್ವಲ್ಪ ಸಾಮಾನು ತೊಗೊಂಡಿದ್ದೀನಿ. ಸೊ ಹಂಗೆ ಇಟ್ಟಿದ್ದೆ, ತೆಗಿತಾ ಇದ್ದೀನಿ ನೋಡಿ. ಅದರಲ್ಲಿ ತಂದಿರೋದು ನಾನು. ಸ್ವಲ್ಪ ಮೆತ್ತಿ ಇರುತ್ತೆ, ಇಲ್ಲಿ ಸ್ವಲ್ಪ ಬೇರೆ ಮೆತ್ತಗಾಗುತ್ತೆ. ಅದು ಗಟ್ಟಿ ಆಗಕ್ಕೆ ಚೆನ್ನಾಗಿರುತ್ತೆ.
ಬಟಾಣಿ ನಾನು ಮಾಮೂಲಿ ಒಂದೇ ಸಲ ತೊಗೊಂಡ್ಬರ್ತಿದ್ದೆ. ಸೊ ಅರ್ಧ ಯೂಸ್ ಮಾಡಿದ್ದೀನಿ, ಎಣ್ಣೆ ಅರ್ಧ ಹಂಗೆ ಇಟ್ಟಿದ್ದೀನಿ. ಅರ್ಶಿನ ಡಬ್ಬ, ಖಾರದ ಪುಡಿ ಇದು ಹಂಗೆ ಇಟ್ಟಿದ್ದೀನಿ. ಇದು ಸೋಡಾ, ಆಮೇಲೆ ನೆಕ್ಸ್ಟ್ ಇದು ಏನಿರುತ್ತೆ ರೀ ಕೇಸರಿ ಬೇಕು ಹಾಕೋಕ್ಕೆ ಕಲರ್ ಇದೆ, ಅದು ಕೂಡ ಹಂಗೆ ಇದೆ. ಇಡ್ಲಿ ಅಕ್ಕಿ 1/4 kg ತೊಗೊಂಬಂದಿದ್ದೆ ನಾನು. ಸ್ವಲ್ಪ ಎಲ್ಲರೇ ಇದ್ರಲ್ಲ 1/4 kg ಸರಿ ಹೋಗ್ತದೆ ಅಂತ 1/4 kg ತೊಗೊಂಬಂದಿದ್ದೆ. ನೋಡಿ ಚೆನ್ನಾಗಿರುತ್ತೆ, ಇಡ್ಲಿ ಸ್ಮೂತಾಗಿ ಬರುತ್ತೆ ಇದು ಇಡ್ಲಿ ಅಕ್ಕಿ. ಇದು ಕೂಡ ಖಾರ ಪುಡಿ, ಅದು ಮಸಾಲೆ ಖಾರ, ಇದು ನಾರ್ಮಲ್ ಖಾರ. ಕಡಲೆಕಾಯಿ ಏನಂತಾರೆ ಇಷ್ಟಲ್ಲ, ಇದು ಕೂಡ ಅಷ್ಟೇ ಮಾರ್ಗದ ತೊಗೊಂಡಿದ್ದೀನಿ. ಸೊ ಹಂಗೆ ಪ್ಯಾಕೆಟ್ ಕೂಡ ಹೊಡೆದಿಲ್ಲ ನಾನು. ಡೈಲಿ ನಾನು ಬೆಳಗ್ಗೆ ಅಕ್ಕಿ ನೆನೆಸ್ಕೊಂಡು ತಿಂತಿದ್ದೆ. ಬೆಳಗ್ಗೆ ನೆನೆಸ್ಕೊಂಡು ತಿನ್ನಬೇಕಂತಿದ್ದೆ. ಬಟ್ ಚಲೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಒಬ್ಬರು. ಸೊ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ. ನಾನು ಡೈಲಿ ಒಂದು 10 ಎಣ್ಣೆ ಇರ್ತಿದ್ದಿದ್ದು. ಸ್ವಲ್ಪ ಕಾಳುಗಳು ತಗೊಂಡು ಬಂದಿಟ್ಟಿದ್ದೀನಿ. ಇದು ಪಲ್ಯ ಮಸಾಲೆ ಮ್ಯಾಗಿ ಇರ್ತಾರೆ ಅದು. ಮೆಂತ್ಯನೂ ಅಷ್ಟೇ ಎಲ್ಲ ನಾನು ಒಂದೇ ಸರಿ ಹೋದಾಗ ಮಾಲ್ಗಡೆಗೆಲ್ಲ ತೊಗೊಂಬರ್ತಿದ್ದೆ. ಅಷ್ಟೊತ್ತಿಗೆ ಚಿಲ್ಲಿ ಮಸಾಲೆ, ಮೆಣಸಿನ್ಕಾಯಿ ಪುಡಿದು ಇದ್ರಿಗೂ ಎಣ್ಣೆ ಜೊತೆ ಫ್ರೀ ಬಂದಿರೋದು. ಎಲ್ಲ ತೊಗೊಂಬಂದಿದ್ದೀನಿ. ಒಂದು ತೋರಿಸೋದೇನಿದೆ ಎಲ್ಲ. ಹೆಸರು ಕಾಳು ಬೇಸಿಗೆ ಇನ್ನೂ ಒಳ್ಳೆಯದಿದೆ. ಹೆಸರು ಕಾಳು ನೆನೆ ಹಾಕಿ ಸ್ವಲ್ಪ ಸೌತೆಕಾಯಿ ನೆನೆ ಹಾಕಿ ಕೊತ್ತಂಬರಿ ತರಕಾರಿ ತಂಪು ಅಂತ ಹೇಳ್ತಾರೆ, ನಿಜನೇ ಗೊತ್ತಿಲ್ಲ. ಸೊ ತಿನ್ನಬೇಕಿನ್ಮೇಲೆ ನನಗೆ ಹೀಗೆ ಜಾಸ್ತಿ ಅದೇನೂ ಗೊತ್ತಿಲ್ಲ. ರ್ಯಾಷನ್ ಮನೆ ತುಂಬ ರ್ಯಾಷನು, ಒಂದು ನೀರು ಸದಾ ಇರಬೇಕಂತೆ. ಮನೇಲಿ ರ್ಯಾಷನ್ ತುಂಬ ಇರಬೇಕು. ಇಷ್ಟು ತಂದರೆ ಅದು ಮನೇಲಿ ಲಕ್ಷ್ಮಿ ಕೂಡ ನಿಲ್ಲದಂತೆ. ಇದನ್ನು ಕೂಡ ನನಗೆ ಗೊತ್ತಿಲ್ಲ. ಬಟ್ ನಾನು ಕೇಳಿದಷ್ಟು ನಾನು ಹೇಳ್ತಿದ್ದೀನಿ. ಯಾವಾಗ ನಾನು ಸ್ವಲ್ಪ ಚಟ್ನಿ ಅದು ಮಾಡ್ತೀನಿ ಅಂತ ಪುಟಾಣಿ ತೊಗೊಂಡಿದ್ದೀನಿ. ಇದು ಕೂಡ ಎಲ್ಲ ಫುಲ್ ಮಾಲಲ್ಲಿ. ನಾನು ಇಲ್ಲಿ ಬಂದು ಇನ್ನೂ ಸ್ವಲ್ಪ ತೊಗೊಂಬರ್ತದೆ. ಚಿಲ್ಲರೆ ಎಲ್ಲ ನನಗೆ ಇಷ್ಟ ಆಗಲ್ಲ. ಈಗ ಜಸ್ಟ್ ಊಟ ಆಯ್ತು ನೋಡಿ. ಊಟ ಆಯಿತು, ಮನೆ ಕ್ಲೀನ್ ಮಾಡಬೇಕು. ಯಜಮಾನ್ರು ಊಟ ಮಾಡ್ಕೊಂಡು ಊಟ ಆಯಿತು. ಊಟ ಮಾಡಬೇಕು ಆಯ್ತು. ಇನ್ನು ಹೋಗೋದಿಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನು 1 ತಿಂಗಳ 2 ತಿಂಗಳು 2 ತಿಂಗಳಾದ್ರೆ 1 ತಿಂಗಳಾದಿಲ್ಲ ಯುಗಾದಿ. ಇನ್ನೂ 2 ತಿಂಗಳು ರೀ. ಇನ್ನೂ 2 ತಿಂಗಳು. ಮನೆ ಯಾವಾಗ ಪೈಂಟ್ ಹೊಡಿತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ. ಫುಲ್ ಮನೆಯೆಲ್ಲ ತುಂಬ ಗಲೀಜಾಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ.